ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ. ಇವತ್ತು ಉಸಿರಾಟ ತೊಂದರೆ ಇದ್ದವ್ರಿಗೆ ಮನೆ ಮಾತು ಹೇಳ್ತೀನಿ. ಕೆಲವರಿಗೆ ಪದೇ ಪದೇ ಮೂಗು ಕಟ್ಕೋತಾ ಇರುತ್ತೆ, ಶೀತ ಆಗ್ತಾನೆ ಇರುತ್ತೆ. ಆಸ್ತಮಾ ಪೇಷಂಟ್ಸ್ಗೂ ತುಂಬ ಬ್ರೀತಿಂಗ್ ಪ್ರಾಬ್ಲಮ್ಸ್ ಇರುತ್ತೆ. ಆ ಎಲ್ಲ ಬ್ರೀತಿಂಗ್ ಪ್ರಾಬ್ಲಮ್ಸ್, ಉಸಿರಾಟದ ತೊಂದರೆಗಳು ನಾನು ಹೇಳೋ ಟೀನ ಪ್ರತಿದಿನ 2 ಸಲ ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ. ಹೌದು, ಇನ್ಮುಂದೆ ಟೀ ಕಾಫಿನ ಬಿಟ್ಬಿಡಿ, ನಾನು ಹೇಳೋ ಗ್ರೀನ್ ಟೀನ ಕುಡೀರಿ. ಖಂಡಿತ ನಿಮ್ಮ ಉಸಿರಾಟ ತೊಂದರೆ, ಬ್ರೀತಿಂಗ್ ಪ್ರಾಬ್ಲಮ್ ಸರಿ ಹೋಗುತ್ತೆ. ಶೀತ, ಕೆಮ್ಮು, ಅಲರ್ಜೀಸ್ ಎಲ್ಲ ಕಡಿಮೆ ಆಗುತ್ತೆ. ಈ ಸ್ಪೆಷಲ್ ಟೀಗೆ ಬೇಕಾಗಿರೋ ಪದಾರ್ಥಗಳು ಏನು ಗೊತ್ತಾ? ತುಳಸಿ ಎಲೆಗಳು ಬೇಕು. ತುಳಸಿ ಎಲೆಗಳು ಒಂದು 10ರಿಂದ 12 ಬೇಕು. ಕಾಳು ಮೆಣಸು 5ರಿಂದ 6 ಬೇಕು. ಇನ್ನು ಶುಂಠಿ, ಹಸಿ ಶುಂಠಿ ಒಂದು 2ರಿಂದ 5 ಗ್ರಾಮ್ಸ್ ಅಷ್ಟು ಸಾಕಾಗುತ್ತೆ. ಇದನ್ನು ಅಷ್ಟೇ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ 3 ಪದಾರ್ಥನೂ ಚೆನ್ನಾಗಿ ಜಜ್ಜಿಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳಿ. ನಂತರ ಸ್ಟವ್ ಮೇಲೆ ಒಂದು 250 ml ಅಷ್ಟು ನೀರನ್ನ ಕುದಿಯೋಕ್ಕಿಡಿ. ನೀರು ಕುದಿತಾ ಇರಬೇಕಾದ್ರೆ ಆ ಪೇಸ್ಟ್ನ ಇದಕ್ಕೆ ಹಾಕಿ 5ರಿಂದ 10 ನಿಮಿಷ ಕುದಿಸಿ ನಂತರ ಫಿಲ್ಟರ್ ಮಾಡ್ಕೊಳ್ಳಿ. ಅಷ್ಟೇ, ಸ್ಪೆಷಲ್ ಗ್ರೀನ್ ಟೀ ರೆಡಿ ಆಗುತ್ತೆ. ಡಯಾಬಿಟಿಸ್ ಪೇಷಂಟ್ಸ್ ಅಂದರೆ ಸಕ್ಕರೆ ಕಾಯಿಲೆ ಇರೋರು ಹಾಗೆ ಕುಡಿಬೇಕು. ಮಿಕ್ಕಿದವರು ಪಾಮ್ ಜಗರಿ ಅಂದರೆ ಹಳೆ ಬೆಲ್ಲ 1 ಟೀ ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ. ಯಾವಾಗ ಕುಡಿಬೇಕು? ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿನೀರು ಕುಡೀರಿ. ನಂತರ ಈ ಟೀನ ಕುಡಿಬೇಕು. ಹಾಗೆ ಸಂಜೆ 5ರಿಂದ 6 ಗಂಟೆ ಮಧ್ಯದಲ್ಲಿ ಈ ಟೀನ ಕುಡೀರಿ ಫ್ರೆಂಡ್ಸ್. ಈ ಟೀನ ಪ್ರತಿದಿನ 2 ಸಲ ಕುಡಿಬೇಕು. ಖಂಡಿತ ನಿಮ್ಮ ಉಸಿರಾಟ ತೊಂದರೆ ಕಡಿಮೆ ಆಗುತ್ತೆ. ಆಸ್ತಮಾ ಪೇಷಂಟ್ಸ್ ಅವ್ರಿಗೂ ಉಸಿರಾಟದ ತೊಂದರೆ ಸರಿ ಹೋಗುತ್ತೆ. ಶೀತ, ಕೆಮ್ಮು, ಡಸ್ಟ್ ಅಲರ್ಜಿ ಎಲ್ಲ ಕಡಿಮೆ ಆಗುತ್ತೆ. ನಿಮ್ಮ ರೆಸಿಸ್ಟೆನ್ಸ್ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ. 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆಲ್ಲರಿಗೂ ಕೊಡ್ಬೋದು. 1ರಿಂದ 2 ಸ್ಪೂನ್ ಅಷ್ಟು ಕುಡಿ ಸಾಕು. ಅವ್ರಿಗೆ ಯಾವುದೇ ರೀತಿ ಅಲರ್ಜೀಸ್ ಇರ್ಬೋದು, ಕೆಮ್ಮು, ಶೀತ, ಮೂಗು ಕಟ್ಕೊಳ್ಳೋದು, ಗೊರ್ಗೊರ ಅಂತಿರುತ್ತೆ ಮೂಗು, ಅದೆಲ್ಲ ಸರಿ ಹೋಗುತ್ತೆ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಈ ತೊಂದರೆ ಇದ್ದರೆ ಪ್ಲೀಸ್ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಉಪಯೋಗ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.